ಈ ನಮ್ಮ ನ್ಯೂಸ್ ಚಾನಲ್ಗಳು ಇದೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಯೂಟ್ಯೂಬರ್ಸ್ ಇವರೆಲ್ಲ ಹೆಂಗೆ ಅಂದರೆ ಸೌಜನ್ಯ ಮ್ಯಾಟ್ರ್ ಬಂದಾಗ ಸೌಜನ್ಯ, ಮತ್ತು ಸೌಜನ್ಯ ಮ್ಯಾಟ್ರಿಂದ ಧರ್ಮಸ್ಥಳ ಹೋದಾಗ ಧರ್ಮಸ್ಥಳ, ವೀರೇಂದ್ರ ಹೆಗಡೆ ಸ್ವಾಮಿಗಳು, ಮತ್ತು ಅವರೆಲ್ಲ ಇನ್ನೊಬ್ಬ ಮುಸುಗುದಾರಿ ಅಲ್ಲಿ ಬರ್ತಾರೆ, ಆ ವಿಷಯ ಎಲ್ಲ ಮಾತಾಡ್ತಾರೆ. ಮತ್ತು ಅವನದೆಲ್ಲ ನನ್ನ ಯಾರೋ ಇದು ಮಾಡಿದ್ರು, ಮುಸುಗುದಾರಿ ಹಿಂದೆಗಡೆ ನನ್ನ ಹಿಂದೆಗಡೆ ಯಾರೋ ಇದ್ದಾರೆ, ಅವರು ಇದನ್ನೆಲ್ಲ ಹೇಳ್ಸಿದ್ರು ಮಾಡಿಸಿದ್ರು ಅಂತೇಳಿ ಇದೆಲ್ಲ ತೋರಿಸ್ತಾರೆ. ಸಡನ್ನಾಗಿ ಇದ್ದಕ್ಕಿದ್ದಂಗೆ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತದೆ, ಅದು ತೋರಿಸ್ತಾರೆ. ಅದಾಯ್ತಾ, ಮದ್ದೂರು ವಿಷಯ ತೋರಿಸ್ತಾರೆ. ಅದಕ್ಕೆ ಅದಾದಮೇಲೆ ಶಿವಮೊಗ್ಗ ವಿಷಯ ತೋರಿಸ್ತಾರೆ. ಮದ್ದೂರು ವಿಷಯ ತೋರಿಸುವಾಗ ಸೌಜನ್ಯ ವಿಷಯ ಮರ್ತೋಗ್ತಾರೆ. ಸೌಜನ್ಯ ವಿಷಯ ತೋರಿಸುವಾಗ ಹಿಂದೂ ಮುಸ್ಲಿಂ ಜಗಳ ಮರ್ತೋಗ್ತಾರೆ. ಕನ್ಸಿಸ್ಟೆನ್ಸಿ ಇರಲಿ ಸರ್, ಎಲ್ಲ ಮೀಡಿಯಾದವ್ರಿಗೂ ಹೇಳ್ತಾರಲ್ಲ, ಹೌದು ಎಲ್ಲ ವಿಷಯನೂ ಮುಖ್ಯ, ಬಟ್ ಒಂದು ವಿಷಯನ ಬಿಟ್ಟು ಇನ್ನೊಂದು ವಿಷಯ ಮಾಡೋದು ತಪ್ಪು. ಸೌಜನ್ಯ ವಿಷಯನೂ ಮಾತಾಡಬೇಕೀಗ, ಸೌಜನ್ಯ ವಿಷಯಕ್ಕೆ ಸೊಲ್ಯೂಷನ್ ಸಿಗಬೇಕು, ಧರ್ಮಸ್ಥಳ ವಿಷಯಕ್ಕೆ ಸೊಲ್ಯೂಷನ್ ಸಿಗಬೇಕು, ಮದ್ದೂರಲ್ಲಾಗಿರೋ ಗಲಾಟೆಗೆ ಕಾನ್ ಕೊಡಬೇಕು. ಅಲ್ಲಿ 21 ಜನ ಜೈಲಿಗೆ ಹಾಕಿದ್ದಾರೆ, ಸರಿ ಒಪ್ಕೊಂತೀವಿ, ಬಟ್ ಹಿಂಗಾಗಿದ್ದ ವಿಷಯಕ್ಕೆ ಏನಾಯಿತು ಅದನ್ನು ನಾವು ಮಾತಾಡಬೇಕು, ಎಲ್ಲನೂ ತೋರಿಸ್ಬೇಕು ಸರ್. ಒಂದು ವಿಷಯ ಸಿಕ್ಕಿದ ತಕ್ಷಣ ಇನ್ನೊಂದು ವಿಷಯ ಮರಿಬಾರ್ದು ಸರ್. ಸೆಂಟ್ರಲ್ ಮತ್ತು ದರ್ಶನ ತೊಗೊಂಬರ್ತೀರಾ, ಅವ್ರಿಗೆ ಜೈಲಾಗಿಲ್ಲ, ವಿಷಯ ಕೇಳಿದ್ರು, ಒಂದು ವಿಷಯನಲ್ಲ, ಎಲ್ಲ ವಿಷಯಕ್ಕೂ ಸೊಲ್ಯೂಷನ್ ಬೇಕು. ಇದಕ್ಕೆ ಮೀಡಿಯಾ ತುಂಬ ಮುಖ್ಯವಾದ ಒಂದು ಆಯುಧ. ಸೊ ನೀವೆಲ್ಲ ಸೇರಿ ಒಂದು ಇದನ್ನು ತೋರಿಸ್ಬೇಕು, ಕೊಡಬೇಕು. ಇದು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್.